ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲ ರಾಯರ ಭಕ್ತರಿಗೂ ಕೂಡ ನನ್ನ ನಮಸ್ಕಾರ. ಯಾರೆಲ್ಲ ರಾಯರ ವ್ರತಗಳನ್ನು ಮಾಡ್ತಾ ಇದ್ದೀರಾ, 9 ದಿವಸದ್ದು ಅಥವಾ ಸಪ್ತಾಹ ಸೇವೆ, ಅಥವಾ ನಾಳೆಯಿಂದ ಯಾರು ಭಾನುವಾರದ ವ್ರತ ಹಿಡಿತಾ ಇದ್ದೀರಾ, ಅವರೆಲ್ಲ ನೀವು ಏನೇನು ಸಂಕಲ್ಪ ಮಾಡ್ಕೊಂಡಿದ್ರಿ, ಅಂದರೆ ನಮ್ಮ ಏನು ಕೆಲಸಗಳಾಗಬೇಕು ಅಂತ ಹೇಳಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ರಿ, ಅಥವಾ ಇದು ಯಾವ ವ್ರತವೂ ಕೂಡ ಮಾಡಿಲ್ಲ, ಆದರೆ ನೀವು ರಾಯರ ಭಕ್ತರು, ರಾಯರನ್ನು ಅವತ್ತಿನಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀರಾ ಅನ್ನೋವಂತಹವರು, ನಿಮ್ಮ ಏನಾದರೂ ಕೋರಿಕೆಗಳಿದ್ದರೆ ಆ ಕೋರಿಕೆ ಈಡೇರುತ್ತೋ ಇಲ್ವೋ ಅಂಥೇಳಿ ರಾಯರ ಹುಟ್ಟುಹಬ್ಬದ ದಿವಸ ವಿಶೇಷವಾಗಿ ಒಂದು ಚೀಟಿಯನ್ನು ಬರೆದು ಹಾಕಿ ನಿಮ್ಮ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳಿ ನೋಡ್ಕೊಳ್ಳೋವಂತಹದ್ದು. ಅದನ್ನು ಹೇಗೆ ಅಂತೇಳಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ರಾಯರ ವರ್ಧಂತಿಯ ದಿವಸ ಮಾತ್ರನೇ ಇದನ್ನು ನಾವೇನು ಕೇಳಬೇಕು ಅಂತ ಏನಿಲ್ಲ. ನಿಮಗೇನಾದರೂ ಕೆಲಸಗಳು ರಾಯರಿಂದ ಆಗುತ್ತೋ ಇಲ್ವೋ ಅಂತ ಹೇಳಿ ತಿಳ್ಕೋಬೇಕು ಅಂತಂದರೆ ಗುರುವಾರ ರಾಯರ ಪೂಜೆಯನ್ನು ಮಾಡಿದಂತಹ ಗುರುವಾರ ಕೂಡ ನೀವು ಈ ರೀತಿಯಾಗಿ ನೀವು ರಾಯರಿಂದ ಉತ್ತರವನ್ನು ಪಡ್ಕೊಳ್ಬಹುದು. ಇದು ಬಹಳ ಸಾಂಪ್ರದಾಯಿಕ ವಿಧಾನ, ಆದರೆ ನೀವು ಕೇಳುವಂತಹ ರೀತಿ ಸರಿಯಾಗಿರಬೇಕು ಅಷ್ಟೇನೆ. ಯಾವ ರೀತಿ ಚೀಟಿ ಹಾಕೋದು ರಾಯರ ಎದುರುಗಡೆ ಅಂಥೇಳಿ ಮೊದಲು ತಿಳ್ಕೊಳ್ಳಿ. ಮೊದಲು ಒಂದು ಬಿಳಿ ಹಾಳೆ ತಗೋಬೇಕು, ಅಂದರೆ ಮಕ್ಕಳು ಬರೀತಾರಲ್ವ ಬುಕ್ಕು, ಆ ತರಹದಲ್ಲಿ ಒಂದು ವೈಟ್ ಪೇಜನ್ನು ತಗೊಂಡು ಅದನ್ನು ಕರೆಕ್ಟಾಗಿ 2 ಭಾಗ ಮಾಡ್ಕೊಳ್ಳಿ. ನೀವು ಪ್ರಶ್ನೆಯನ್ನು ಕೇಳುವಂತಹದ್ದು ಒಂದೇ ಪ್ರಶ್ನೆ ಕೇಳಬೇಕು, ಅಂದರೆ ಯಾವುದಾದ್ರೂ ಒಂದು ಕೆಲಸ ಆಗುತ್ತಾ ಅನ್ನುವಂತಹದ್ದನ್ನು ಮಾತ್ರ ಒಂದು ಬಾರಿ ಪ್ರಶ್ನೆ ಕೇಳಬೇಕು. ಒಂದೊಂದು ಚೀಟಿನಲ್ಲಿ 2 ಕೆಲಸಗಳನ್ನ ಬರೀಲಿಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಕರೆಕ್ಟಾಗಿ ಏನು ಉತ್ತರ ಯಾವ ಕೆಲಸಕ್ಕೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಒಂದು ಚೀಟಿನಲ್ಲಿ ಈಗ ನೀವೇನು ಅಂದ್ಕೊಂಡಿರ್ತೀರ ಆ ಕಾರ್ಯ ಆಗುತ್ತೆ ಅಂತ ಹೇಳಿ ಒಂದು ಚೀಟಿಲಿ ಬರೀರಿ, ಇನ್ನೊಂದು ಚೀಟಿನಲ್ಲಿ ಆಗೋದಿಲ್ಲ ಅಂತ ಹೇಳಿ ಇನ್ನೊಂದು ಚೀಟಿ ಬರೀರಿ. ಯಾವ ಕಾರಣಕ್ಕೂ ಯಾರು ನೀವು ಚೀಟಿ ಎತ್ತುತ್ತೀರಲ್ವ ಅವರು ಬರೀಬಾರ್ದು ಚೀಟಿನಲ್ಲಿ. ಮನೆಯಲ್ಲಿ ಬೇರೆ ಯಾರ ಕೈಲಾದರೂ ಕೂಡ ಬರೆಸಿ, ಯಾರು ರಾಯರ ಮುಂದೆ ಕೂತ್ಕೊಂಡು ಚೀಟಿ ಎತ್ತುತ್ತೀರಾ ಅವರು ಚೀಟಿನ ಬರೀಬಾರ್ದು. ಬರೆದು ಆದಮೇಲೆ ಏನು ಮಾಡಬೇಕು, ನೀವು ಫೋಲ್ಡ್ ಮಾಡುವಾಗ ರಾಯರ ಮಠದ ಅಕ್ಷತೆ ಇರುತ್ತಲ್ವ, ಒಂದು 4 ಕಾಳು ಅಕ್ಷತೆಯನ್ನು ಸೇರಿಸ್ಬಿಟ್ಟು ಆ ಚೀಟಿ ಒಳಗಡೆ ಚೀಟಿನ ಮಡಚಿ. ಇದೇ ರೀತಿ ಮಡಚಬೇಕು ಅಂತ ಏನಿಲ್ಲ, ಒಟ್ಟಿನಲ್ಲಿ ಒಂದು 4 ಕಾಳು ಮಠದ ಅಕ್ಷತೆ ಹಾಕಿಬಿಟ್ಟು ಚೀಟಿನ ಮಡಚಬೇಕು. ಮಡಚಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ರಾಯರ ಎದುರುಗಡೆ ಒಂದು ಬಟ್ಟಲಿನಲ್ಲಿ ಇಟ್ಬಿಡಿ. ಪೂಜೆಯೆಲ್ಲ ಮುಗ್ದಾದ ಮೇಲೆ, ರಾಯರ ವರ್ಧಂತಿಯ ಪೂಜೆಯೆಲ್ಲ ಮುಗ್ದಾದ ಮೇಲೆ, ಅಥವಾ ಗುರುವಾರದ ಪೂಜೆ ಮಾಡುವಾಗ ನಿಮ್ಮ ಮಹಾಮಂಗಳಾರತಿ ಮುಗ್ದಾದ ಮೇಲೆ ರಾಯರಿಗೆ ಆ ಚೀಟಿನ ಕುಲುಕಿಸ್ಬೇಕು, ಕೈಯಲ್ಲಿ ಎತ್ಕೋಬೇಕು. ಆ ಕೈಯಲ್ಲಿ 2 ಕೈಯಲ್ಲಿ ಎತ್ಕೊಂಡು ಕುಲುಕಿಸ್ಬಿಟ್ಟು ರಾಯರ ಮುಂದೆ ಹಾಕಿ. ಅದನ್ನು ತಕ್ಷಣವೇ ಎತ್ತಬೇಡಿ, ಕೈಯಲ್ಲಿ ಕುಲುಕಿಸ್ಬಿಟ್ಟು ರಾಯರ ಎದುರುಗಡೆ 2 ಚೀಟಿನ ಕೆಳಗೆ ಹಾಕಿಬಿಡಿ. ರಾಯರ ಎದುರುಗಡೆ 2ರಿಂದ 3 ನಿಮಿಷಗಳ ಕಾಲ ಬಿಡಬೇಕು. ಕುಲುಕಿ ಹಾಕುವಾಗ ರಾಯರನ್ನು ಪ್ರಾರ್ಥನೆ ಮಾಡ್ಕೋಬೇಕು. 2ರಿಂದ 3 ನಿಮಿಷ ಬಿಟ್ಟಾದ ಮೇಲೆ ಕಣ್ಣು ಮುಚ್ಕೊಂಡು ರಾಯರ ಪ್ರಾರ್ಥನೆ ಮಾಡ್ತಾ ಯಾವುದಾದ್ರೂ ಒಂದು ಚೀಟಿನ ತೆಗೀರಿ.
ಏನು ಉತ್ತರ ಬರುತ್ತೆ ಅಂತ ಹೇಳಿ ನೋಡಿ. ಏನೇ ಉತ್ತರ ಬಂದಿದ್ದರೂ ಕೂಡ ರಾಯರಿಚ್ಛೆ ಅಂತ ಹೇಳಿ ಒಪ್ಕೊಳ್ಳುವಂತಹದ್ದನ್ನು ಕಲೀರಿ. ಕೆಲಸ ಆಗುತ್ತೆ ಅಂದ ತಕ್ಷಣ ಸಂತೋಷ ಪಡೋದು, ಆಗಲಿಲ್ಲ ಅಂತಂದ ತಕ್ಷಣ ಬೇಸರ ಮಾಡ್ಕೊಳ್ಳೋವಂತಹದ್ದು ಮಾಡಬೇಡಿ. ಯಾಕೆಂದರೆ ಯಾವುದೇ ಕೆಲಸ ಆಗಲ್ಲ ಅಂತ ಹೇಳಿ ರಾಯರು ಹೇಳಿದ್ರು ಅಂದರೆ ಅದರಿಂದ ನಮ್ಗೆ ಅನಾನುಕೂಲನೇ ಹೆಚ್ಚಿರುತ್ತೆ. ಸೊ ಇದಕ್ಕೆ ಇವ್ರು ಕೈ ಇಟ್ಟರೆ ತೊಂದರೆಗೆ ಸಿಗಾಕ್ಕೊಳ್ತಾರೆ ಅಂತಲೇ ಆ ಕೆಲಸದಲ್ಲಿ ರಾಯರು ನಮ್ಮನ್ನು ಸಿಲುಕಿಸಲ್ಲ ಇಲ್ವಾ. ಈಗ ಇದನ್ನು ಕೊಟ್ಟಿಲ್ಲ ಅಂದರೆ ಇದಕ್ಕಿಂತ ಹೆಚ್ಚಿನದನ್ನು ಖಂಡಿತ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ. ಆ ಮನಸ್ಥಿತಿ ಇಟ್ಕೊಂಡು ನಿಮ್ಮ ಇಚ್ಛೆ ಅಂತ ಹೇಳಿ ಬಿಟ್ಬಿಡಬೇಕು. ಇದೇ ವಿಚಾರವಾಗಿ ಅವತ್ತಿನ ದಿವಸನೇ ಪದೇ ಪದೇ ಚೀಟಿ ಹಾಕೋದು ಎತ್ತೋದು ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಒಂದು ಕಾರ್ಯದ ವಿಚಾರವಾಗಿ ಮಾತ್ರ ಕೇಳ್ಕೋಬೇಕು. ಈ ರೀತಿ ಚೀಟಿಯಿಂದ ಉತ್ತರ ಪಡ್ಕೊಂಡಾದಮೇಲೆ 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿ. ಇದು ರಾಯರ ಮುಂದೆ ಚೀಟಿ ಹಾಕಿ ರಾಯರಿಂದ ಉತ್ತರ ಪಡ್ಕೊಳ್ಳುವಂತಹ ವಿಧಾನ. ಮಾಡಿ ನೋಡಿ. ಕೆಲಸಗಳು ಆದಾಗ ನನಗೆ ಹೇಳಿ. ಯಾರೆಲ್ಲ ರಾಯರ ವ್ರತಗಳನ್ನು ಮಾಡ್ತಾ ಇದ್ದೀರಾ, ಭಾನುವಾರದಿಂದ ರಾಯರ ವ್ರತ ಪ್ರಾರಂಭ ಮಾಡುವಂಥವರಿದ್ದೀರಾ, ರಾಯರ ಹೂಪ್ರಸಾದವಾದರೆ ಅಥವಾ ವಿಶೇಷವಾಗಿ ಏನಾದರೂ ನೀವು ಪೂಜೆ ಪುನಸ್ಕಾರ ಮಾಡಿರುವಂತಹ ಫೋಟೋಸನ್ನು ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಕಳಿಸಿ. ನಾನು ಕೂಡ ನೋಡಿ ಸಂತೋಷ ಪಡ್ತೀನಿ. ಸುಮಾರಷ್ಟು ಜನ ಕಳಿಸ್ತಾರೆ ರಾಯರು ಹೂಪ್ರಸಾದ ಆಗಿರುವಂತಹದ್ದು. ಅವರು ನನ್ನನ್ನು ಕಾಡಿಸೋರು, ಹೂಪ್ರಸಾದ ಕೇಳಿ ಕೇಳಿ ಅಂತಂದು. ಇವತ್ತು ಅವ್ರ ಮನೆಗಳಲ್ಲೇ ಆಗ್ತಿದೆ. ಸಂತೋಷವಾಗುತ್ತೆ ನೀವು ಪೂಜೆ ಮಾಡಿರುವಂತಹದ್ದು ನೋಡಿದಾಗ. ನನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮ್ಮ ಮನೆಯ ರಾಯರ ಫೋಟೋವನ್ನು ಹಾಕಬೇಕು ಈ ವರ್ಧಂತಿಯ ಸಮಯದಲ್ಲಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಏನಿದೆ ಮೇಲ್ಗಡೆ ಲಿಂಕ್ ಇರುತ್ತಲ್ವ, ಅಲ್ಲೇ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ. ಅಲ್ಲಿ ಬಂದು ರಾಯರ ಫೋಟೋವನ್ನು ನನಗೆ ಸೆಂಡ್ ಮಾಡಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.